Look at this. ಸಖತ್ತಾಗಿದೆ. Literally thought it is a man. ಹೇ ಹಲೋ ನಮಸ್ತೆ ಬೆಂಗಳೂರು. ಇವತ್ತು ನನ್ನ ಡೇ 2 ಬೆಂಗಳೂರಲ್ಲಿ. ಎದ್ಬಿಟ್ಟು ಫ್ರೆಶ್ ಅಪ್ ಆಗಿಬಿಟ್ಟು ಹೊರಗೆ ಬಂದಿದ್ದೀನಿ ಊಟ ಮಾಡಲಿಕ್ಕೆ. ಬ್ರೇಕ್ಫಾಸ್ಟ್ ಏನೂ ಮಾಡಿಲ್ಲ, ರೆಡಿ ಆಗಿಬಿಟ್ಟು ಬಂದೆ. ಹೀಗಿದೆ ಇವತ್ತಿನ ಔಟ್ಫಿಟ್ಟು. ಈಗ ಇಲ್ಲಿ ನೋಡಿ ಕಿಚನ್ಸ್ ಹತ್ರ ಬಂದಿದ್ದೀವಿ. ನಾವು ಆ್ಯಕ್ಚುಲಿ ಮೇಘನಾಸ್ ಹಿಡ್ಕೊಂಡ್ಬಂದಿದ್ವಿ, ಪನ್ನೀರ್ ಬಿರಿಯಾನಿ ತಿನ್ನೋಣ, ಏನಾದರೂ ಸ್ಪೆಷಲಾಗಿ ತಿನ್ನೋಣ ಅಂತ ಅಂದ್ಕೊಂಡ್ಬಿಟ್ಟು. ಏನಂದರೆ ಬ್ರೇಕ್ಫಾಸ್ಟು ಮಾಡಿಲ್ಲ ಹೇಗಾದರೂ, ಸೊ ಅದಕ್ಕೆ ಡೈರೆಕ್ಟಾಗಿ ಲಂಚ್ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಹುಡುಕ್ತಾ ಇದ್ದೀನಿ, ಲೈಕ್ ಅಕ್ಕಪಕ್ಕ ಇಲ್ಲಿ ಯಾವುದೋ ರೆಸ್ಟೋರೆಂಟ್ ಇದೆ ಅಂತ ಅಂದರು. ಸೊ ಅದನ್ನೇ ಚೆಕ್ ಮಾಡ್ತಾ ನಿಂತೀವಿ. ಇನ್ನೂ ಹುಡುಕ್ಬಿಟ್ಟು ಇವಾಗ ಹೋಗ್ಬಿಟ್ಟು ಸ್ವಲ್ಪ ಬ್ರೇಕ್ಫಾಸ್ಟ್ ಮಾಡ್ಕೊಬೇಕು. ಹಾಗೆ ಅಲಾಂಗ್ ದ ವೇ ನಾವು ಎಲ್ಲೆಲ್ಲಿ ಹೋಗ್ತೀವಿ ಏನೇನಿಲ್ಲ ಅಂತೆಲ್ಲ ಇವತ್ತು ಬ್ಲಾಗ್ ಮಾಡಿ ತೋರಿಸ್ತೀನಿ. ಕ್ಲೌಡ್ ಕಿಚನ್ ಕಾನ್ಸೆಪ್ಟ್ ಹಾಕಿದ್ದಾರೆ. ಕ್ಲೌಡ್ ಕಿಚನ್ ಕಾನ್ಸೆಪ್ಟಲ್ಲಿ ಕೆಳಗಡೆ ಇಷ್ಟೊಂದು ರೆಸ್ಟೋರೆಂಟ್ಸ್ ಇದ್ದಾವೆ. ಟೇಕ್ ಅವೇನೇ ಜಾಸ್ತಿ ಆಗ್ತಾ ಇರೋದಿಲ್ಲ. ಆ್ಯಕ್ಚುಲಿ ಚೆನ್ನಾಗೇ ಇದೆ ನೋಡೋಕ್ಕೆಲ್ಲ. ಒಳಗೆಲ್ಲ ಹೋಗಿ ಬಂದಿದ್ದೀನಿ ನೋಡಿ, ಕಾರ್ ಹೋಗ್ತಾ ಇದೆ, ಸಾಕಾಗಿದೆ. ನೇ ಬ್ಯಾಚ್ದು ನೋಡಿ. ನನ್ನ ಫ್ರೆಂಡ್ ಇಲ್ಲೇ ಎಲ್ಲೋ ನಿಂತಿದ್ದ, ಎಲ್ಲಿ ಓಡೋಗ್ಬಿಟ್ಟ ಗೊತ್ತಾಗ್ತಾ ಇಲ್ಲ. ಇಲ್ಲೇ ಇದ್ದಾನೆ ಎಲ್ಗೋ ಹೋಗಿದ್ದ. ಹಾಯ್ ಮಾಡ್ತಾ ಇದ್ದಾನೆ. ಕಾಗೆ ಆತ ದುಂಡ್ಲಿಯ. ಓಕೆ, ಬೆಸ್ಟ್ ರೆಸ್ಟೋರೆಂಟ್. ಉಡುಪಿ ಮೇಲೆಗಿದೆ ಏನಾ? ಪಂಜಾಬಿ ರೆಸ್ಟೋರೆಂಟು, ರಾಜಸ್ಥಾನಿ ರೆಸ್ಟೋರೆಂಟು, ಇಲ್ಲ ಮೇಘನಾಥ್ ಬಿರಿಯಾನಿ ಅಂತ ಎಲ್ಲ ಹುಡುಕ್ಬಿಟ್ಟು ಲಾಸ್ಟಿಗೆ ನಾವು ಬಂದಿರೋದು ಇಲ್ಲಿ ಉಡುಪಿ ಪಾರ್ಕ್. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. थोड़ी भीड़ मिलेगी, बैठने की जगह भी मिलेगी. ಅಲ್ಲಿಂದ ಎಷ್ಟು 3 ಕಿಲೋಮೀಟರ್ ಬಂದ್ಬಿಟ್ಟು ಬಸ್ಸಲ್ಲಿ ಬಂದಿರೋದು ನಾವು ಉಡುಪಿ ಪಾರ್ಕ್ಗೆ. ಆಕ್ಚುಲಿ ನಮ್ಮ ಮನೆ ಮುಂದೆನೇ ಇತ್ತು, ಅಲ್ಲೇ ತಿನ್ಬೋದಾಗಿತ್ತು. ಇಲ್ಲಂತೂ ಸರಿ नागार्जुन भी चल सकते हैं. ಫುಲ್ ರಶ್ ಇದೆ. ವೆರಿ ಕಟ್ भाई ने क्या किसी कुछ तो बोला, मैं बोला क्यूटनेस बोला. ಸೊ ಎಲ್ಲೋ ಬೇರೆ ಕಡೆಗೆ ಹೋಗ್ತಾ ಇದೀವಿ ಈಗ, ಗೊತ್ತಿಲ್ಲ ಎಲ್ಲ ಹುಡುಕೊಂಡು ಹೋಗ್ತಾ ಇದೀವಿ. Thousand years later. ಗೈಸ್ ಮತ್ತೆ ಪ್ಲಾನ್ ಚೇಂಜ್ ಆಯಿತು. ನಾಗಾರ್ಜುನ, ದಿಸ್ ಇಸ್ ಫೈನಲ್. ಈಗ ಏನು ಚೇಂಜಸ್ ಇಲ್ಲ, ಲಾಸ್ಟ್ ಮೂಮೆಂಟ್ ಚೇಂಜಸ್. ಸೊ ವಿ ಆರ್ ಗೋಯಿಂಗ್ ಟು ನಾಗಾರ್ಜುನ, ಇಸ್ ಇಟ್? yes, I have decided it after so much of thinking and wasting time. Because of wasting time That's and why we say everything. engineers are way smarter than HR. Okay, so Nagarjuna, I think it is on first floor. Let's take the steps and go. ಬನ್ನಿ, ನಾನು ನಿಮಗೆ ಫುಲ್ ವ್ಯೂ ತೋರಿಸ್ತೀನಿ, ಒಳಗೆಲ್ಲ ಹೇಗಿದೆ ಅಂತ. ಆ್ಯಕ್ಚುಲಿ क्या बोल रहा है? मैं तो नहीं देखा. बड़ा हरामी हो. ಕ್ಲಾಸ್ ಇದೆ ರೆಸ್ಟೋರೆಂಟ್ ಬಂದ್ಬಿಟ್ಟು. ಥೀಮ್ ಎಲ್ಲ ಚೆನ್ನಾಗಿಟ್ಟಿರ್ತಾರೆ ನಾಗಾರ್ಜುನ ಅಲ್ಲಿ. ಓಕೆ, ಬಂದಿದ್ದೀವಿ ಫೈನಲಿ. स्टार्टर करना है या डायरेक्ट बिरयानी खानी है? ಬಿರಿಯಾನಿ ಖಾನ. ಇಫ್ ಯು ವಾಂಟ್ ಯು ಕ್ಯಾನ್ ಆರ್ಡರ್ ಸ್ಟಾರ್ಟರ್ಸ್. ಗೈಸ್ ಆ್ಯಂಬಿಯನ್ಸ್ ಮಾತ್ರ ಸಖತ್ತಾಗಿದೆ ಇಲ್ಲಿಂದು. ನಾನು ನಿಮ್ಗೆ ಮತ್ತೆಲ್ಲ ಶೂಟ್ ಮಾಡಿ ತೋರಿಸ್ತೀನಿ. ನನ್ನ ಹಿಂದೆ ಮಾತ್ರ ನೋಡ್ಬೋದು. ಆ್ಯಕ್ಚುಲಿ ಇಟ್ ಇಸ್ ರಿಯಲಿ ನೈಸ್. ಈಗ ಏನೋ ಫುಡ್ ಆರ್ಡರ್ ಮಾಡ್ತಾ ಇದ್ದಾನೆ, ಮಾಡಿಬಿಟ್ಟು ನೋಡೋಣ.
ಏನು ತಗೊಂತಾರೆ 2 minutes. ಸೊ ವಾಟ್ ಆರ್ ವಿ ಆರ್ಡ್ರಿಂಗ್? ವೆಜಿಟೇರಿಯನಲ್ಲಿ ವೆಜ್ ಬಿರಿಯಾನಿ है या दम बिरयानी? नॉन वेजिटेरियन ग्रेवी प्रिपरेशन ಓಕೆ. ಸೊ ಇವಾಗ ಒಂದು ಸೀನ್ ಆಯಿತು. ಏನಂದರೆ ನಾಗಾರ್ಜುನ ಅಲ್ಲಿ ನಾವು ಆ್ಯಕ್ಚುಲಿ ಸೆಕೆಂಡ್ ಟೈಮ್ ಬರ್ತಾ ಇರೋದು. ಮುಂಚೆ ಒಂದು ಸರಿ ಬಂದಾಗ ಭಾಳ ಹಳೆಯದು, ಲೈಕ್ 3-4 ವರ್ಷ 2-3 ವರ್ಷ ಆಗಿತ್ತು ಬಂದಾಗ. ನನಗೆ ಐಡಿಯಾ ಇದ್ದಿಲ್ಲ, ಬಟ್ ವೆಜ್ ಸಿಗುತ್ತೆ ಅಂತ ಗೊತ್ತಿತ್ತು. ಇವಾಗ ಬಂದಮೇಲೆ ಗೊತ್ತಾಯಿತು ಇರೋದೇ 2 ಐಟಮ್ ಇರೋ ಹತ್ರ ವೆಜ್ಜಲ್ಲಿ. ಒಂದು ವೆಜ್ ಬಿರಿಯಾನಿ, ಒಂದು ಆಂಧ್ರ ಮೀಲ್ಸ್, ಇವೆರಡೇ ಇರೋದು ವೆಜಿಟೇರಿಯನ್ನಲ್ಲಿ. ಬೇರೆ ಸ್ಟಾರ್ಟರ್ಸ್ ಇದೆ, ಲೈಕ್ ಗೋಬಿ ಮಂಚೂರಿ ಅದೆಲ್ಲ ಇದೆ. ಮೇನ್ ಕೋರ್ಸಲ್ಲಿ ಮಾತ್ರ ಇರೋದೇ 2 ಐಟಮ್. ಇನ್ ಕೇಸ್ ಇಫ್ ಯು ಆರ್ ವೆಜಿಟೇರಿಯನ್, think thrice before coming to Nagarjuna. You can see vegetarian face. ನಿಮಗೆ ಬಾಳೆ ಎಲೆಯಲ್ಲಿ ಸರ್ವ್ ಮಾಡ್ತಾರೆ. ಆ್ಯಂಬಿಯನ್ಸ್ ನಮಗೆ ತೋರಿಸ್ಬೋದು. ಆ್ಯಂಬಿಯನ್ಸ್ ಒಂದ್ಸರಿ ನೋಡ್ಕೊಳ್ಳಿ ಎಷ್ಟು ಚೆನ್ನಾಗಿದೆ. सुंदर लड़की को रिकॉर्ड करता है सर मार के बेशरम इंसान. ನೋಡಿಲ್ಲ, ಆ್ಯಂಬಿಯನ್ಸ್ ಅಂತೂ ಸಖತ್ತಾಗಿದೆ. ನೋಡೋಣ ಹೆಂಗಿರುತ್ತೆ. ವೆಜಿಟೇಬಲ್ ಬಿರಿಯಾನಿ ಆರ್ಡರ್ ಮಾಡಿದ್ದೀವಿ, ವೆಜ್ ದಮ್ ಬಿರಿಯಾನಿ ಅಂತ ಹೇಳ್ತಾ ಆರ್ಡರ್ ಮಾಡಿದ್ದೀವಿ. ಆರ್ಡರ್ ಮಾಡಿದ್ಮೇಲೆ ಊಟ ಬಂದ ತಕ್ಷಣ ತಿನ್ಬಿಟ್ಟು ನಿಮಗೆ ರಿವ್ಯೂ ಹೇಳ್ತೀವಿ. 20 ನಿಮಿಷ ಆಗ್ಬೋದು ಅಂತ ಹೇಳಿದ್ದೀವಿ. ಅದಕ್ಕಿಂತ ಜಲ್ದಿ ಬಂದರೂ ಓಕೆ. ಫುಡ್ನ ಟ್ರೈ ಮಾಡಿಬಿಟ್ಟು ನಿಮಗೆ ಓಕೆ. ಊಟ ಬಂದಿದೆ, ತೋರಿಸ್ತೀನಿ. ದಿಸ್ ಈಸ್ ದಮ್ ಬಿರಿಯಾನಿ ಅಂತ, ವೆಜ್ ಬಿರಿಯಾನಿ. ಓಕೆ, ಊಟ ಟ್ರೈ ಮಾಡಿಬಿಟ್ಟು ಹೇಳ್ತೀನಿ ಹೇಗಿದೆ ಅಂತ. ಟೇಸ್ಟ್ ಚೆನ್ನಾಗಿದೆ. ಟೇಸ್ಟ್ अच्छा ಪರ್ಫೆಕ್ಟ್. ಇನ್ ಕೇಸ್ ಆಂಧ್ರದವ್ರು ಅಂತಂದರೆ ದಿಸ್ ಇಸ್ ಅ ಬೆಸ್ಟ್ ಪ್ಲೇಸ್ ಫಾರ್ ಯು. ಇಫ್ ಯು ಆರ್ ಫ್ರಮ್ ಆಂಧ್ರ ಪ್ರದೇಶ್ ಆ್ಯಂಡ್ ಲವ್ ಆಂಧ್ರ ಫುಡ್, ಡೆಫಿನೆಟ್ಲಿ ಅ ಮಸ್ಟ್ ವಿಸಿಟ್. ಆ್ಯಂಡ್ ಇಫ್ ಯು ಆರ್ ಅ ನಾನ್ ವೆಜಿಟೇರಿಯನ್, 100% ರೆಕಮೆಂಡೆಡ್. ಅವನು ಪ್ಯೂರ್ ವೆಜಿಟೇರಿಯನ್, ಅದೇ ರೀಸನ್ಗೆ आंध्र मिर्च के साथ आता है. खत्म. बाय बाय, टाटा, गुड बाय, गया. ವೆಜ್ ಬಿರಿಯಾನಿನ ಪುಲಾವ್ ಅಂದ್ಬಿಟ್ಟ. ಓಕೆ, ಎಲ್ಲ ನಾನ್ ವೆಜಿಟೇರಿಯನ್ಸ್ ಇದನ್ನೇ ಹೇಳೋದು. ವೆಜ್ ಬಿರಿಯಾನಿನ ಯಾರು ವೆಜ್ ಬಿರಿಯಾನಿ ಅನ್ನಲ್ಲ, ಪುಲಾವ್ ಅಂತ ಕರೀತಾರೆ. ಅದನ್ನೇ ಸೇಮ್ ಇವನು ಹೇಳ್ತಾರೆ. ನಿಮಗೆ ಊಟ ಮಾಡುವತ್ತಿಗೆ ಇವನು ಹೇಳ್ದ, ನಾರ್ತ್ ಇಂಡಿಯಾದಲ್ಲಿ ಬಿರಿಯಾನಿ ಜೊತೆ ಪಾಪಡ್ ಕೊಡ್ತಾರಂತೆ. यहाँ पे बसवेश्वर खानावड़ी करके है. दिस इज़ अ रेस्टोरेंट फ्रॉम लिंगायत कम्युनिटी. दैट इज़ वेयर आई कम फ्रॉम. They will offer you papad, salad, ಒಣಮೆಣಸಿನ್ಕಾಯಿ. ಸಾರಿ ಮಜ್ಜಿಗೆ ಮೆಣಸಿನ್ಕಾಯಿ. ಊಟ ಆಯಿತು, ಈಗ ಹೋಗೋಣ. ಇಲ್ಲಿಂದ ಹೊರಗೆ ಹೋಗ್ಬಿಟ್ಟು ಒಂದು ಫೋಟೋ ತೊಗೊಬೇಕಂತೆ. ಸೊ ಸ್ವಲ್ಪ ನಾನು ಕ್ಯಾಮ್ರಾ ಆಫ್ ಮಾಡಬೇಕು. ಬಂದಿದ್ದ ಪ್ಲೇಸ್ ಇದೆ, ಆ್ಯಂಬಿಯನ್ಸ್ ಎಲ್ಲ ಸಖತ್ತಾಗಿದೆ. ಓಕೆ, ಒಂದು ಫೋಟೋ ತೊಗೊಬೇಕಂತೆ. ಐ ವಿಲ್ ಜಸ್ಟ್ ಪಾಸ್ ಒನ್, ಐ ವಿಲ್ ಗೆಟ್ ಬ್ಯಾಕ್. ಗೈಸ್, ಮತ್ತೆ ಅದೇ ಮಾಲ್ ಬಂದುಬಿಟ್ಟಿದ್ದೀವಿ. मेरी डेनिम वाली शर्ट टाइट भी हो गई है.
ಇವತ್ತು ಹೋಗ್ಬಿಟ್ಟು ಬಟ್ಟೆ ಎಲ್ಲ ಚೆಕ್ ಮಾಡ್ತೀವಿ, ಬಟ್ಟೆ ಸ್ವಲ್ಪ ಅಷ್ಟು, ಯಾಕಂದರೆ ಮಾತ್ರ ಖಾಲಿ ಟೈಮ್ ಉಳಿದಿದೆ, ಏನು ಮಾಡೋಕ್ಕಾಗಲ್ಲ. ಮತ್ತು 1 ತಾಸಂತೂ ಇದೆ ಇನ್ನು. ಸೊ ಏನಾದರೂ ಟ್ರೈ ಮಾಡ್ತೀವಿ, ಡೆಸರ್ಟ್ಸ್ ಆಗಲಿ, ಪೇಸ್ಟ್ರೀಸ್ ಆಗಲಿ, जरा सा कपड़ा दिला देगा ಏನಾದರೂ ಟ್ರೈ ಮಾಡಿಬಿಟ್ಟು जरा सा ನಿಮಗೆ नाम है उसका, ಕೊಡ್ತೇನೆ. जरा ही सा जरा सा यू ऑन हियर नो इट्स स्वीट वहाँ पे भी है. नहीं मेरे साथ मीठा चल ही रहा है और कितना मीठा ಓಕೆ ಗಾಯ್ಸ್, ಸೊ ನನ್ನ ಫ್ರೆಂಡ್ ನನ್ನ ಶಾಪಿಂಗ್ ಮಾಡಿಸ್ತಾನೆ. ಸೊ ಯು ಆರ್ ಗೋನಾ ಬೈ ಫಾರ್ ಆಲ್ ಮೈ ಥಿಂಗ್ಸ್. Yes, he is gonna buy me stuff because he works at Physics Walla. So his CEO, his manager has given him. So he's going to buy things for me from there. चड्डी तो दिला देता To ask for perfumes. नहीं वो चड्डी तो दिला देता ಗೈಸ್ ಇಲ್ಲಿ ನೋಡಿ ಕಾನ್ಸರ್ಟ್ ನಡೆಯುತ್ತೆ. ಇದು ಯೂಶಲಿ ಎವ್ರಿ ಸ್ಯಾಟರ್ಡೆ ಸಂಡೇ ನಡೆಯುತ್ತಂತೆ. ಗೈಸ್ ಇಲ್ಲಿಂದ ಹೊರಗೆ ಬಂದ ತಕ್ಷಣವೇ ಅಲ್ಲಿ ನೋಡಿ ಅಲ್ಲಿ ನಡೀತಾ ಇರೋದು ಕಾನ್ಸರ್ಟು. ಸ್ಯಾಟರ್ಡೆ ಸಂಡೇ ನಡೆಯುತ್ತಂತೆ ಎವ್ರಿ ವೀಕ್. ಆ್ಯಂಡ್ ದೆನ್ ಇಲ್ಲಿ ಶಾಪಿಂಗ್ಸಿಗೆಲ್ಲ ಇಟ್ಟಿದ್ದಾರೆ. ಸೊ ಮೋಸ್ಟ್ಲಿ ನನಗೆ ಅನಿಸುತ್ತೆ ಒಳಗೇನೇನು ಶಾಪ್ಸ್ ಇದ್ದಾವೆ ಅದೇ ಶಾಪ್ಸಲ್ಲಿ ಬರುತ್ತಾ, ಇಲ್ಲಾಂದರೆ ಐ ಡೋಂಟ್ ನೋ, ಇನ್ ಕೇಸ್ ಹೊರಗಡೆ ಇರೋರಿಗೆ ಒಂದು ಆಪರ್ಚುನಿಟಿ ಕೊಡ್ತಾರೇನೋ ಅಂತ ಅನಿಸುತ್ತೆ. ಎಲ್ಲ ಲೋಕಲ್ ಮೇಡ್ ಐಟಮ್ಸ್ ಎಲ್ಲ ಇಟ್ಟಿದ್ದಾರೆ. ಲಿಟ್ರಲಿ ಥಾಟ್ ಇಟ್ ಇಸ್ ಅ ಮ್ಯಾನ್. ಯಾರೋ ಸಿಗಾಕೊಂಡ್ಬಿಟ್ಟಿದ್ದಾನೆ ಅಂದ್ಕೊಂಡೆ ನಾನು. ನೋಡಿ ಉಧರ್ ಏನೋ ಅಭಿ ಭಿ ಚಲ್ ರहा है ना, ಇಟ್ ಈಸ್ ಕ್ಲೋಸ್ಡ್ ಫಾರ್ ನೌ. ಯು ಲುಕ್ ಗುಡ್ ಮ್ಯಾನ್. ನೋ ವಟ್ ಮಾಲಲ್ಲಿ ಬಂದ್ರೇ ಎಷ್ಟು ಚೆನ್ನಾಗಿರುತ್ತೆ. ಆ್ಯಂಬಿಯನ್ಸ್ ನೋಡಿನೇ ಇಟ್ ಇಸ್. ಹೇಳ್ತಾರೆ ಯಾಕೆ ಅಂತಂದರೆ ದ ಗಿಫ್ಟ್, ಫಾರ್ ಎಕ್ಸಾಂಪಲ್ ವಾಚ್ ಇಲ್ಲ ವರ್ಲ್ಡ್ ಕ್ಲಾಕ್ ಏನಾದರೂ ಕೊಟ್ಟರೆ ಟೈಮ್ ಓಡ್ತಾ ಇದ್ದಂಗೆ ಮನುಷ್ಯ ದೂರ ಆಗ್ತಾರೆ ಅಂತ. ಲೈಕ್ ಏನಂತಾರೆ, ದೂರ ಹೋಗ್ತಾ ಹೋಗ್ತಾರೆ. ಅದು ಯಾವುದೇ ಒಂದು ಕಾರಣಕ್ಕಿರ್ಬೋದು. ಅಲ್ಲಿ ಇದು ಆ್ಯಕ್ಚುಲಿ ನಮ್ಮ ಹತ್ರ 2-3 ಸಲ ಎಕ್ಸ್ಪೀರಿಯೆನ್ಸ್ ಆಗಿದೆ. ಏನಾಗುತ್ತೆ ಅಂತಂದರೆ ವಾಚ್ ಕೊಟ್ಟಿದ್ಮೇಲೆ ಇಲ್ಲ ವರ್ಲ್ಡ್ ಕ್ಲಾಕ್ ಗಿಫ್ಟ್ ಮಾಡಿದ್ಮೇಲೆ ಎಷ್ಟೇ ಕ್ಲೋಸ್ ಇರಲಿ, ಬ್ಲಡ್ ರಿಲೇಟಿವೇ ಇರಲಿ, ದೂರ ದೂರ ಹೋಗ್ತಾರೆ. ಏನೋ ಲೈಕ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಎಲ್ಲ ಬರುತ್ತೆ ಅಂತ ಹೇಳ್ತಾರೆ. ಆ್ಯಂಡ್ ನಮ್ಗೆ ಎಕ್ಸ್ಪೀರಿಯೆನ್ಸ್ ಕೂಡ ಆಗಿದೆ ಆಗಲೇ. ಅದೇ ರೀಸನ್ಗೆ ಅಮ್ಮ ಇವಾಗಲೂ ನಾನು ಯಾರಿಗಾದ್ರೂ ವಾಚ್ ಗಿಫ್ಟ್ ಮಾಡೋಕ್ಕಾದರೆ ಮಾಡಬೇಡ ಅಂತ ಹೇಳ್ತಾರೆ. ಸೊ ಅದನ್ನೇ ನಾನು ಇವನಿಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಲೈಫ್ ಇಸ್ ಗುಡ್. ಹಾಯ್ ಎಲ್ರಿಗೂ. ನಾವಾಗಲೇ ಆಫೀಸಲ್ಲಿದ್ದೀವಿ ಈಗ. ನಾನು ಬರುವಾಗ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಫುಲ್ ಲೇಟ್ ಆಗಿಬಿಟ್ಟಿತ್ತು. ಮೊಬೈಲಲ್ಲಿ ಚಾರ್ಜ್ ಕೂಡ ಇದ್ದಿಲ್ಲ. ಸೊ ಅದಕ್ಕೆ ಡೈರೆಕ್ಟಾಗಿ ಆಫೀಸಿಗೆ ಬಂದುಬಿಟ್ಟೆ. ಕ್ಯಾಬಲ್ಲಿ ನಿಂತಿತ್ತು, ಭಾಳ ವೆಯ್ಟ್ ಮಾಡ್ತೀನಿ ಕ್ಯಾಬ್ ಮಾತ್ರ. ಅದಕ್ಕೆ ಡೈರೆಕ್ಟಾಗಿ ಆಫೀಸ್ ಬಂದಿದ್ದೀನಿ. ಇವಾಗ ಆಗಲೇ ನೋಡಿ ಫುಲ್ ಕತ್ಲಾಗ್ಬಿಟ್ಟಿದೆ. 9 o'clock ಆಗ್ತಾಯಿದೆ. ಆ್ಯಕ್ಚುಲಿ ಈಗ ಊಟ ತರಕ್ಕೆ ಹೋಗಬೇಕು. ನನ್ನ ಪಿ ಜಿನಲ್ಲಿ ಇರೋ ಕಾರಣ ನಾನು ಊಟ ತಂದಿರಲ್ಲ. ಅದೇ ರೀಸನ್ಗೆ ಇಲ್ಲೇ ಅಕ್ಕಪಕ್ಕ ಹೋಗ್ಬಿಟ್ಟು ರೆಸ್ಟೋರೆಂಟ್ಸ್ ಎಲ್ಲ ಇದ್ದಾವೆ. ಆ ರೆಸ್ಟೋರೆಂಟಿಂದ ಊಟ ತರ್ಕೋಬೇಕು. ಊಟ ತೊಗೊಂಡು ಎಲ್ಲ ಟೀಮ್ ಅವರು ಪ್ಯಾಂಟ್ರಿ ಇದೆ, ಪ್ಯಾಂಟ್ರಿನಲ್ಲೆಲ್ಲ ಅಸೆಂಬಲ್ ಆಗಿಬಿಟ್ಟು ಊಟ ಶೇರ್ ಮಾಡಿ ತಿನ್ಬಿಟ್ಟು. ಫ್ರೈಡ್ ರೈಸ್ ಸಿಕ್ಬಿಡ್ತು. 100 rupees ಗೋಬಿ ಫ್ರೈಡ್ ರೈಸ್ ಕೊಟ್ಟವ್ರೆ. ಬೆಂಗಳೂರಲ್ಲಿ ಇನ್ನೂವರೆಗೂ ಗ್ಯಾಸಿಂದ ಇಶ್ಯೂ ಸಾಲ್ವ್ ಆಗಿಲ್ಲ ಅಂತೆ. ಅಣ್ಣ ಹೇಳ್ತಾ ಇದ್ದ 16,500 ಕೊಟ್ಬಿಟ್ಟು ನಾನು ಗ್ಯಾಸ್ ತಂದಿದ್ದೀನಿ ಅಂತ ಅಂದ್ಬಿಟ್ಟು. ಎಷ್ಟು ನಿಜಾನೋ ಸುಳ್ಳೋ ಗೊತ್ತಿಲ್ಲ. ಬಟ್ ಅದು ಗ್ಯಾಸ್ ಪ್ರಾಬ್ಲಮ್ ಬಂದಾಗಿಂದ ಮಾತ್ರ ಎಲ್ಲನೂ ಡಬಲ್ ರೇಟ್ ಕೊಟ್ಬಿಟ್ಟೆ ತರ್ತಾಯಿದ್ದೀನಿ ನಾನು. ಈಗ ಎಲ್ಲರೂ ಕೆಫಿಟೇರಿಯಾಗೆ ಹೋಗ್ಬಿಟ್ಟು ಫುಡ್ ಬಿಸಿ ಮಾಡಿಬಿಟ್ಟು ತಿನ್ನಬೇಕು. 9:30 ಆಗ್ತಾಯಿದೆ ಆಲ್ರೆಡಿ. ಊಟ ತಿಂದುಬಿಟ್ಟು ಮತ್ತೆ ವರ್ಕ್ ಸ್ಟಾರ್ಟ್ ಮಾಡಬೇಕು.
ನಮ್ಮ ಆಫೀಸ್ ಹಿಂದ್ಗಡೆ ಒಂದು ಚಿಕ್ಕ ಶಾಪ್ ಇದೆ, ಟೀ ಶಾಪ್ ಇದೆ. ಅದು ಆಲ್ಮೋಸ್ಟ್ 24/7 ಓಪನ್ ಇರುತ್ತೆ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಅಲ್ಲಿ ಟೀ ಚೆನ್ನಾಗಿರುತ್ತೆ ಅಂತ ಹೋಗ್ತಾ ಇದ್ದೀವಿ, ನೋಡಬೇಕು ಹೇಗಿರುತ್ತೆ ಅಂತ. ಸರ್ಪ್ರೈಸ್ ಕೊಡ್ತೀನಿ ಗಾಯ್ಸ್. ಟೀ ಶಾಪ್ ಕ್ಲೋಸ್ ಆಗಿಬಿಡುತ್ತೆ 12 ಆದಮೇಲೆ. ಕ್ಲೋಸ್ ಆಗಿಬಿಟ್ಟಿದೆನಾ? ಆಮೇಲೆ ಇರಲ್ಲ. ಗೈಸ್, ಆ್ಯಕ್ಚುಲಿ ಟೀ ಶಾಪ್ ಕ್ಲೋಸ್ ಆಗಿಬಿಟ್ಟಿದೆ. ಹೇಳ್ಕೊಂಬಂದಿದ್ದ ನನಗೆ 24/7 ಓಪನ್ ಇದೆ ಅಂತ ಅಂದ್ಬಿಟ್ಟು. ವೆಲ್ಕಮ್ ಬ್ಯಾಕ್. ಇವಾಗ ತಾನೇ ಆಫೀಸಿಂದ ಬಂದೆ, ಕ್ಯಾಬ್ ಡ್ರಾಪ್ ಮಾಡ್ತು. ಇವತ್ತು ಸಖತ್ತಾಗಿ ಟಯರ್ಡ್ ಆಗಿದ್ದೀನಿ. ನಾನು ಮಾತ್ರ ಎನರ್ಜಿ 1% ಉಳಿದಿಲ್ಲ. ಹಾಗೆ ಈ ಶರ್ಟ್, ನನ್ನ ಔಟ್ಫಿಟ್ ಹೇಗೆ ಕಾಣುತ್ತೆ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ. ಚೆನ್ನಾಗಿ ಕಾಣ್ತದೇನೋ ಇಲ್ಲ ಅಂತ. ಇದು ಬಂದುಬಿಟ್ಟು ನಮ್ಮ ಅಣ್ಣನ ಶರ್ಟ್ ಬಾಯ್ದಿವೆ. ಅಣ್ಣ ಮದುವೆಗಂತ ತೊಗೊಂಡಿದ್ರು, ಮೋಸ್ಟ್ಲಿ ನನಗೆ ಅಷ್ಟು ನೆನಪಿಲ್ಲ. ನೋಡ್ತೀನಿ ಏನಂತ ಅಂದರೆ, ನಾಳೆ ನಾನು ಒಬ್ಬ ಸ್ಪೆಷಲ್ ಪರ್ಸನ್ನ ಮೀಟ್ ಮಾಡಿಸ್ತಾ ಇದ್ದೀನಿ. ಆ್ಯಕ್ಚುಲಿ ಅವನೇ ಬ್ಯಾಂಗ್ಳೂರಿಗೆ ಬಂದಿದ್ದಾನೆ. ಸೊ ನಾಳೆ ಹೋಗ್ಬಿಟ್ಟು ಅವನ್ನ ಮೀಟ್ ಆಗೋಣ. ಆ್ಯಂಡ್ ಅಲ್ಲಿಂದ ನಾನು ಬ್ಲಾಗ್ ಕಂಟಿನ್ಯೂ ಮಾಡಿ. ಥ್ಯಾಂಕ್ ಯು ಆಲ್. ಸೊ ಇಲ್ಲಿ ವಿಡಿಯೋ ಎಂಡ್ ಮಾಡೋಣ. ಬಾಯ್. ಅಷ್ಟೇ.